ರೈತರ ಸಮಸ್ಯೆಗಳ ವಿರುದ್ಧ ಕಾನೂನು ಹೋರಾಟಕ್ಕಾಗಿ ಅಗತ್ಯ ದಾಖಲೆಗಳನ್ನು ನೀಡಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ನರಸಿಂಹರಾಜಪುರ ತಾಲೂಕು ಕಚೇರಿಗೆ ಮನವಿ. ರೈತರಿಗಾಗುತ್ತಿರುವ ಸಮಸ್ಯೆಗಳ ವಿರುದ್ಧ ಕಾನೂನು ಹೋರಾಟಕ್ಕಾಗಿ ಅಗತ್ಯ ದಾಖಲೆಗಳನ್ನು ನೀಡುವಂತೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ನರಸಿಂಹರಾಜಪುರ ತಾಲೂಕು ಕಚೇರಿಗೆ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಗದ್ದೆಮನೆ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಈ ಹಿಂದೆ ಇದೇ ವಿಷಯವಾಗಿ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ತಾಲೂಕು ಕಚೇರಿಯಿಂದ ಯಾವುದೇ ಸ್ಪಂದನೆ ದೊರೆತಿರುವುದಿಲ್ಲ. ಆದ್ದರಿಂದ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ರೈತರು ಒಕ್ಕೂಟದ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ಅಗತ್ಯ ದಾಖಲೆ ಒದಗಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಗದ್ದೆಮನೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ನಮ್ಮ ಒಕ್ಕೂಟವು ಕ್ಷೇತ್ರದಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ ಅರಣ್ಯ ಇಲಾಖೆಯ 4-1 ನೋಟಿಫಿಕೇಶನ್ ಹಾಗೂ ಡೀಮ್ಡ್ ಫಾರೆಸ್ಟ್ಗೆ ಸಂಬಂಧಿಸಿದ ಅನೇಕ ದಾಖಲೆಗಳನ್ನು ರೈತ ಒಕ್ಕೂಟ ಸಂಗ್ರಹಿಸಿದೆ. ಅದರಂತೆ ಎನ್ಆರ್ಪುರ ತಾಲೂಕು ಕಚೇರಿಯಲ್ಲಿ ಕೆಲ ದಾಖಲೆಗಳನ್ನು ಒದಗಿಸುವಂತೆ ಹಲವು ಬಾರಿ ಅರ್ಜಿ ಹಾಗೂ ಮನವಿ ಸಲ್ಲಿಸಿದ್ದರೂ ಅಗತ್ಯ ದಾಖಲೆ ನೀಡಿರುವುದಿಲ್ಲ. ಆದ್ದರಿಂದ ಇಂದು ಮತ್ತೊಮ್ಮೆ ಶಾಂತಿಯುತವಾಗಿ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಬಂದು ಮನವಿ ಸಲ್ಲಿಸಿದ್ದೇವೆ. ಈ ಬಾರಿಯೂ ಅಗತ್ಯ ದಾಖಲೆಗಳನ್ನು ತಾಲೂಕು ಕಚೇರಿ ವತಿಯಿಂದ ನೀಡದಿದ್ದರೆ ಹಾಗೂ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಅಗತ್ಯ ದಾಖಲಾತಿಗಳನ್ನು ಕೇಳಿದಾಗ ಸರಿಯಾಗಿ ಸ್ಪಂದಿಸದೇ ಇದ್ದಲ್ಲಿ ಬಡ ರೈತರ ಹಿತಾಸಕ್ತಿಗಾಗಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಉಗ್ರ ಹೋರಾಟ ಮತ್ತು ಪ್ರತಿಭಟನೆಗಳನ್ನು ನಡೆಸಲಾಗುವುದು ಎಂಬ ಎಚ್ಚರಿಕೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ನಾವು ನರಸಿಂಹರಾಜಪುರ ತಾಲೂಕು ಕಚೇರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕಂತ ಹೇಳಿ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಮನವಿ ಏನಂತ ಹೇಳಿದ್ರೆ, ನಮಗೆ ಈ ರೈತ ಒಕ್ಕೂಟದ ಮುಂದಿನ ಹೋರಾಟಕ್ಕೆ ಮತ್ತು ರೈತರಿಗೆ ಆಗ್ತಿರೋಂತಹ ಸಮಸ್ಯೆಗಳ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ನಮ್ಮ ಏನು ರೈತರಿಗೆ ಬೇಕಾದಂಥ ಏನು ಸೆಕ್ಷನ್ 17 ಮತ್ತು ಸೆಕ್ಷನ್ 4 ಮತ್ತು ಗೋಮಾಳದ ಬಗ್ಗೆ ಏನು ನಮ್ಮಲ್ಲಿ ತಕರಾರಿದೆ ಮತ್ತು ಅದರಲ್ಲಿ ಕನ್ಫ್ಯೂಷನ್ ಇದೆ, ಅದಕ್ಕೆ ಸಂಬಂಧಪಟ್ಟಿದ ದಾಖಲಾತಿಗಳನ್ನು ಶೀಘ್ರದಲ್ಲೇ ನಮಗೆ ಕೊಡಬೇಕು. ಆಮೇಲೆ ಎಷ್ಟು ಗೋಮಾಳ ಮತ್ತೆ ರಿಸರ್ವ್ ಆಗಿದೆ, ಆಮೇಲೆ ಸೆಕ್ಷನ್ 4 ಅಲ್ಲಿ ಏನು ಘೋಷಣೆ ಆಗಿದೆ ಅದು ಸೆಕ್ಷನ್ 17 ಕಳಿಸುವಾಗ ಅದ್ರ ಬಗ್ಗೆ ಜಾಸ್ತಿಯಾಗಿ ಸೇರಿಸಿ ಕಳಿಸಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಬೇಕು. ಅದೇ ರೀತಿ ನಮ್ಮಲ್ಲಿ ಸಿಂಪಲ್ ಪೋಡಿ ಮಾಡೋ ಸರ್ವೆ ನಂಬರ್ಗಳು ಅದರಲ್ಲಿ ಅರಣ್ಯ ಇಲ್ಲ ಅಂದ್ರೂ ಅದನ್ನ ಅರಣ್ಯ ಅಧಿಕಾರಿಗಳ NOC ಬೇಕು ಅಂತ ಹೇಳಿ ಅದನ್ನ ಡಿಲೇ ಇಟ್ಕೊಂಡಿರೋದು, ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡಬೇಕು. ಮತ್ತೆ ನಮಗೇನು ಎಷ್ಟು ಸೆಕ್ಷನ್ ಪೋಡಿ ಇದು ಏನು ಹಕ್ಕುಪತ್ರಗಳನ್ನು ವಿತರಣೆ ಆಗಿದೆ 1980 ಈ ಕಡೆಗೆ, ಅದ್ರ ಬಗ್ಗೆ ಜಂಟಿ ಸರ್ವೆ ಏನು ಮಾಡ್ತಿದ್ರು ಅದರದ್ದು ಯಾವ ಸ್ಟೇಟಸ್ ಅಲ್ಲಿ ಇದೆ. ಅದೇ ರೀತಿ ನೀವೇನು ಜಂಟಿ ಇದರಲ್ಲಿ ಡೀಮ್ಡ್ ಫಾರೆಸ್ಟ್ ಮತ್ತೆ ಸೆಕ್ಷನ್ 17 ಮತ್ತು ಇದರಲ್ಲಿ ಸೆಕ್ಷನ್ 4 ಆಗಿರೋದು ಫಾರೆಸ್ಟ್ ಯಾವ್ದು ಇದೆ ಅಂತ ಹೇಳಿ ಒಂದು ಸ್ಕೆಚ್ ಏನು ಪ್ರಿಪೇರ್ ಮಾಡಿದ ಆ ಸ್ಕೆಚ್ನು ನಮಗೆ ಕೊಡಬೇಕು. ಅದರಿಂದ ನಾವು ನಮ್ಮಲ್ಲಿ ಯಾವ್ದು ಗೋಮಾಳದಲ್ಲಿ ಇದ್ದೂ ಡೀಮ್ಡ್ ಫಾರೆಸ್ಟ್ ಅಂತ ಸೇರಿದೆ ಅದ್ರ ಬಗ್ಗೆ ತಕರಾರು ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಬೇಕು. ಅದೇ ರೀತಿ ಸೆಕ್ಷನ್ 4 ಅಂತ ಏನು ಮಾಡಿದ್ದೀರಾ ಅದ್ರ ಬಗ್ಗೆ ಆಲ್ರೆಡಿ ಅಬ್ಜೆಕ್ಷನ್ ಏನು ಸೆಟಲ್ಮೆಂಟ್ ಆಫೀಸರ್ ಮುಂದೆ ಕೊಡಲಿಕ್ಕೆ ಅವಕಾಶ ತಪ್ಪೋಗಿರೋದ್ರಿಂದ ಆ ಅವಕಾಶನ ಮತ್ತೆ ರೈತರಿಗೆ ಮಾಡಿಕೊಡ್ಲಿಕ್ಕೆ ಅದ್ರ ಬಗ್ಗೆ ನಾವು ಮುಂದಿನ ಹೋರಾಟ ಮಾಡಲಿಕ್ಕೆ ಯಾವ್ಯಾವ್ದು ಸೆಕ್ಷನ್ 4 ಆಗಿದೆ ಅದು 17 ಕಳಿಸಾಗಿದೆಯಾ ಅದ್ರದ್ದು ಸ್ಟೇಟಸ್ ಏನಿದೆ ಅದ್ರ ಬಗ್ಗೆ ನಮಗೆ ಕೊಡಬೇಕು ಅನ್ನೋದು ಒಂದು. ಅದೇ ರೀತಿ ನಮ್ಮಲ್ಲಿ ಈಗ 1952 ಅಲ್ಲಿ ಏನು ಭದ್ರಾ ಡ್ಯಾಮ್ ಅಂತ ಹೇಳಿ ಅಣೆಕಟ್ಟೆ ಏನು ಇದು ಮಾಡಿದ್ರು, ಅಣೆಕಟ್ಟಿಂದ ಹಿನ್ನೀರಿನಿಂದ ಎಷ್ಟೊಂದು ಲಕ್ಷ ಸುಮಾರು ಹಳ್ಳಿಗಳು ಮುಳುಗಡೆಯಾಗಿ ಜನ ಎಲ್ಲ ವಸತಿ ಮತ್ತೆ ಏನು ಗ್ರಾಂಟ್ ಮಾಡಿದಿರೋ ಜಮೀನುಗಳು ಇದುವರೆಗೆ ಕೆಲವರಿಗೆ ಗ್ರಾಂಟ್ಗಳು ಸಿಕ್ಕಿದೆ, ಪೋಡಿ ಆಗಿಲ್ಲ. ಆ ಪೋಡಿ ಆಗಲಿಕ್ಕೂ ಗ್ರಾಂಟಿಗೂ ಅರಣ್ಯ ಸಮಸ್ಯೆ ಇದೆ ಅಂತ ಹೇಳಿ ಅವರಿಗೆ ಏನು ಇದುವರೆಗೆ ಒಂದು ಪಾರ್ಟಿಷನ್ ಮಾಡಲಿಕ್ಕೂ ಆಗೋದಿಲ್ಲ, ಲೋನಿಗೆ ಹೋಗ್ಬೇಕಂದ್ರೂ ಆಗ್ತಾ ಇಲ್ಲ. ಆಮೇಲೆ ಏನು ಮುಳುಗಡೆ ಆಗಿದ್ದ ಸಂತ್ರಸ್ತರಿಗೆ ಇನ್ನೂ ಜಮೀನುಗಳು ಸಿಗ್ತಾ ಇರೋದ್ರ ಬಗ್ಗೆ ನಮಗೆ ಅದರದ್ದು ಏನ್ ಸ್ಟೇಟಸ್ ಅಲ್ಲಿ ಇದೆ ಅದ್ರ ಬಗ್ಗೆ ನಿಮ್ಮ ಪರ್ವ್ಯೂ ಬರುತ್ತೋ ಅಥವಾ ಬೇರೆ ಬರುತ್ತೋ ನಾವು ಕೇಳಬೇಕಾಗಿರೋದು ತಹಸೀಲ್ದಾರ್ ಆಫೀಸಲ್ಲೇನೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಒದಗಿಸಿಕೊಡ್ಬೇಕು. ಎಷ್ಟು ಜನ ಮುಳುಗಡೆ ಸಂತ್ರಸ್ತರಿದ್ದಾರೆ, ಅವರಿಗೆ ಯಾವ್ಯಾವ ತರ ಹಕ್ಕುಪತ್ರಗಳು ಕೊಟ್ಟಿದ್ದೀವಿ, ಇನ್ನು ಎಷ್ಟು ಜನಕ್ಕೆ ಕೊಡ್ಲಿಕ್ಕಿದೆ, ಆಮೇಲೆ ಇನ್ನು ಎಷ್ಟು ಜನಕ್ಕೆ ಕೊಟ್ಟವರಿಗೆ ಯಾವ ತರ ಪೋಡಿ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಒದಗಿಸಿಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಜಮೀನು ಬಿಟ್ಕೊಟ್ಟು ನೀರಲ್ಲಿ ಮುಳುಗಡೆ ಆಗಿ ದಾವಣಗೆರೆ ಮತ್ತೆ ಏನು ಚಿತ್ರದುರ್ಗ ಆ ಕಡೆ ಹೊಸದುರ್ಗ ಆ ಕಡೆ ಇದ್ದವರಿಗೆ ನೀರನ್ನ ಕೊಡಿಸಿ ಅಲ್ಲಿ ಸಮೃದ್ಧಿಯಾಗಿ ರೈತರುಗಳು ಜೀವನ ಮಾಡ್ತಾ ಇದ್ದಾರೆ. ನಾವು ಮುಳುಗಡೆಯಾಗಿ ನಮ್ಗಿನ್ನೂ
40-50 ವರ್ಷ ಆಯಿತು, 60 ವರ್ಷನೇ ಆಗೋಯ್ತು. ನಾವು ಇದುವರೆಗೆ ಒಂದು ಏನು ಜಮೀನು ಅಲ್ಲಿ ಏನು ಹಕ್ಕುಪತ್ರ ಪಡೆಯೋಕ್ಕೂ ಆಗಿಲ್ಲ, ಅದ್ರ ಬಗ್ಗೆ ಪೋಡಿ ಮಾಡಿಸ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ. ಕೆಲವರಿಗೆ ಜಾಗನೇ ಸಿಕ್ಕಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಫಾರೆಸ್ಟ್ನರಿಂದ ಕಾಟ, ನೀವು ಜಾಗ ನಿಮ್ಮ ಹತ್ರ ಮಂಜೂರಾತಿ ಇಲ್ಲ, ನೀವು ಎದ್ದೋಗಿ ಅಂತ ಹೇಳಿ ಈಗ ಡೀಮ್ ಫಾರೆಸ್ಟ್ ಅಲ್ಲಿ ಸೇರಿದೆ, ಸೆಕ್ಷನ್ 4 ಅಲ್ಲಿ ಸೇರಿದೆ, ಮತ್ತೆ ಅದನ್ನ 17 ಮಾಡ್ತಾ ಇದ್ದಾರೆ. ಆ ಥರದ್ದೆಲ್ಲ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ನೀವು. ಹಾಗಾಗಿ ಆಮೇಲೆ ನಮ್ಮ ರೈತರದ ಕಡತಗಳು ಏನಿದೆ, ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಯಾವುದೇ ಆಗಿರ್ಬೋದು, ಅದನ್ನ ಅಲ್ಲಿ ಏನು ಟೈಮ್ ಲೈನ್ ಇರುತ್ತೆ, ಏನು ಗೈಡ್ ಲೈನ್ ಇರುತ್ತೆ, ನಿಮಗೆ ಎಷ್ಟು ದಿನದಲ್ಲಿ ಇತ್ಯರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಥರದ ಇದನ್ನು ಆಮಿಷನ್ನು ಒಡ್ಡದೇ ರೈತರ ಹತ್ರ ಎರಾಜ್ ಮಾಡ್ದಾನೆ ಅವರ ಕೆಲಸನೆಲ್ಲ ಮಾಡಿ ಕೊಡಬೇಕು ನೀವು ಅಂತ ಹೇಳಿ ನಾವು ಇವತ್ತು ಮನವಿ ಕೊಡೋಣ ಅಂತ ಹೇಳಿ ತಹಸೀಲ್ದಾರ್ ಆಫೀಸಿಗೆ ಬಂದಿದ್ದೀವಿ ಇವತ್ತು. ಸೊ ನಮಗೆ ಇದೇ ರೀತಿ ನಾವು ಏನು ಮಾಹಿತಿ ಕೇಳ್ತಾ ಇದ್ದೀವಿ ಅದನ್ನ ನಮ್ಗೆ ಅತಿ ಶೀಘ್ರದಲ್ಲಿ ಮಾಡಿ ಕೊಡ್ಬೇಕು ನೀವು. ಅದಕ್ಕೆ ನೀವು ಯಾವುದೇ ಥರದ ಡಿಲೇ ಮಾಡಬಾರ್ದು. ಮುಂದೆ ಡಿಲೇ ಮಾಡಿದ್ರೆ ನಾವು ಮುಂದೆ ಈಗ ಏನು ಶಾಂತ ರೀತಿಯಲ್ಲಿ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಅದನ್ನ ಹೋರಾಟ ರೀತಿಯಲ್ಲಿ ಮಾಡಬೇಕಾಗ್ತದೆ ನಾವು. ಸೊ ಹಾಗಾಗಿ ನೀವು ಸ್ಪಂದನೆ ಮಾಡಬೇಕು. ರೈತರು ಮತ್ತೆ ಅಧಿಕಾರಿಗಳು ರೈತರು ಯಾವುದೇ ಥರದ ಸ್ನೇಹ ಕುಟುಂಬದ ರೀತಿ ನಡ್ಸ್ಕೊಂಡು ಹೋಗಿ ನಮ್ಮನ್ನೆಲ್ಲ ಅಂತ ಹೇಳ್ತಾ ಅವರಿಗೊಂದು ಆರೋಗ್ಯ ರೀತಿಯಲ್ಲಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಈ ತರ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಬೇರೆ ತರ ಇರುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳ್ತಾರೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.